ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಲ್ಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಐಶು. ಸೊ ಇವತ್ತು ನಾನು ಚಿಕನ್ ತೊಗೊಂಡೋಗೋದಕ್ಕೆ ಅಂತ ಬಂದಿದ್ದೀನಿ. ಎಲ್ಲಿ ಅಂದರೆ ಯಾವ ಶಾಪ್ ಅಂತ ನೋಡ್ತಿದ್ದೀರಾ, ಮೈ ಚಿಕನ್ ಆ್ಯಂಡ್ ಮೋರ್. ನಮ್ಮನೆ ಹತ್ರ ಹೊಸ್ದಾಗಿ ಓಪನ್ ಆಗಿತ್ತು. ಸೊ ಅದಕ್ಕೆ ಚಿಕನ್ ತೊಗೊಂಡೋಣ ಅಂದರೆ ಇವತ್ತು ನನಗೆ ಯಾಕೋ ಚಿಕನ್ ಕುಕ್ ಮಾಡಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹೊಸ ಶಾಪ್ ಬೇರೆ ಓಪನ್ ಆಗಿದೆಯಲ್ಲ, ನೋಡೋಣ ಏನೇನೆಲ್ಲ ಅವೈಲಬಲ್ ಇದೆ ಅಂತ ಬಂದಿದ್ದೀನಿ. ಸೊ ಚಿಕನ್, ಪ್ರಾನ್ಸ್, ಫಿಶ್, ಮಟನ್ ಎಲ್ಲ ಅವೈಲಬಲ್ ಇದೆ. ಸೊ ಒಳಗಡೆ ಹೋಗಿ ಚೆಕ್ ಮಾಡೋಣ. ಮತ್ತು ಹಾಗೆ ವೆಯ್ಟ್ ಮಾಡ್ತಾಯಿರಿ, ಇವತ್ತು ನಾನು ಏನು ಕುಕ್ ಮಾಡ್ತೀನಿ ಅಂತ. ಓಕೆನಾ? ನಾನು ಹೇಳಿದ್ನಲ್ಲ, ನಮ್ಮನೆ ಹತ್ರ ಮೈ ಚಿಕನ್ ಆ್ಯಂಡ್ ಮೋರ್ ಓಪನ್ ಆಗಿದೆ ಅಂತ. ಇದೇ ಶಾಪು. ಸೊ ಅವ್ರಿನ್ನ ಏನೇನು ಡೆಕೋರೇಷನ್ ಮಾಡಿದ್ರು ಅದೇ ಇಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಇವ್ರು ಓಪನ್ ಮಾಡಿದ್ದು, ಅದಕ್ಕೆ ಆ ಥೀಮಲ್ಲೇ ಡೆಕೋರೇಷನ್ ಮಾಡಿಸಿರೋದು. ಹಾಗೆ ಇದು ಹೊಸ ಶಾಪ್ ಆಗಿರೋದ್ರಿಂದ ಇವರು ಇವಾಗ ಆಫರ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಪೋಸ್ಟರಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆಫರ್ಸು. ಸೊ ಮೈ ಚಿಕನ್ ಆ್ಯಂಡ್ ಮೋರ್ಗೆ ಹೋದರೆ ಆಫರ್ಸ್ ಅವೈಲ್ ಮಾಡ್ಬೋದು. ಶಾಪ್ ಒಳಗಡೆ ಹೋಗಿ ನೋಡೋಣ ಏನೇನೆಲ್ಲ ಇದೆ ಅಂತ. ಅಂಗಡಿ ಒಳಗಡೆ ಎಲ್ಲ ಮಸಾಲ ಐಟಮ್ಸ್ ಇಟ್ಟಿದ್ದಾರೆ. ಸೊ ಯಾರಾದರೂ ಚಿಕನ್, ಮಟನ್ ಇಲ್ಲ ಏನಾದರೂ ತಗೋಬರಕ್ಕೆ ಹೋದರೆ ಮಸಾಲ ಐಟಮ್ಸ್ ಕೂಡ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಮತ್ತು ಫ್ರೋಝನ್ ಇಲ್ಲೇ ನೋಡ್ತಾ ಇದ್ದೀರಾ, ಇದೆಲ್ಲ ಫ್ರೋಝನ್ ಐಟಮ್ಸು. ನಗೇಟ್ಸ್, ಪಾಪ್ಕಾರ್ನ್ಸ್ ಎಲ್ಲ ಬರುತ್ತಲ್ಲ ಅದು. ಮತ್ತು ಇಲ್ಲಿ ಫಿಶ್ ಕೂಡ ಅವೈಲಬಲ್ ಇದೆ. ಸೊ ಎಲ್ಲ ಥರದ ಫಿಶ್ ಇತ್ತು, ಮತ್ತು ಪ್ರಾನ್ಸ್ ಕೂಡ ಇದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಮಟನು. ಸೊ ಮಟನ್ ಕೂಡ ಸಿಗುತ್ತೆ ಇಲ್ಲಿ. ಮತ್ತು ಕೈಮಾ ಏನಾದರೂ ಬೇಕಂತಂದರೆ ಆ ಕೈಮಾಗೆ ಬೇಕಾಗಿರೋ ಥರ ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ನಾವು ತೊಗೊಂಡಿದ್ದು ಚಿಕನ್ನು. ಸೊ ಚಿಕನ್ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಮನೆಗೆ ಬಂದು ಚಿಕನ್ ಎಲ್ಲ ವಾಶ್ ಮಾಡಿ ಇವಾಗ ಮ್ಯಾರಿನೇಷನ್ಗೆ ಇಡ್ತಾ ಇದ್ದೀನಿ. ಸೊ ಮ್ಯಾರಿನೇಷನ್ಗೆ ಫಸ್ಟು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಯೂಸ್ ಮಾಡ್ತೀನಿ. 1 ಸ್ಪೂನಷ್ಟು ಸಾಲ್ಟು ಮತ್ತು ಪೆಪ್ಪರು. ಚೆನ್ನಾಗಿ ಈ ಥರ ಮಸಾಜ್ ಮಾಡಿ ಚಿಕನ್ನ ಮ್ಯಾರಿನೇಷನ್ಗೆ ಇಡಬೇಕು. 30 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಡಬೇಕು. ಸೊ ಚಿಕನ್ 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋದು. ಏನು ರೆಸಿಪಿ ಅಂತ ಗೊತ್ತಾಗ್ಬೇಕಾ, ವೆಯ್ಟ್ ಮಾಡಬೇಕಾದ್ರೆ ನೋಡಿ. ಸೊ ಇವಾಗ ಮ್ಯಾರಿನೇಷನ್ ಮಾಡಿದ್ದಾಯಿತು. ಇವಾಗ 30 ಮಿನಿಟ್ಸ್ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಾಡೋದು. ಮಾಡ್ತಾ ಇರೋ ರೆಸಿಪಿ ಚಿಕನ್ ಹಂಡಿ. ಸೊ ಚಪಾತಿ ಜೊತೆ ಮಾಡ್ತಾ ಇರೋದು. ಫಸ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಸೊ ನನಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ, ಅದಕ್ಕೆ ನಾನು ಹಾಗೆ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಸೊ ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ತುಂಬ ಚಿಕ್ಕದಾಗಿ ಚಾಪ್ ಮಾಡಬೇಕು. ಅದಕ್ಕೆ ನಾನು ಚಾಪರ್ ಯೂಸ್ ಮಾಡಿದ್ದೀನಿ. ಹಾಕೋಣ. ಎಣ್ಣೆ ಆಲ್ಮೋಸ್ಟ್ ಕಾಯ್ದಿದೆ. ಇವಾಗ ಫಸ್ಟು ಆನಿಯನ್ ಹಾಕಬೇಕು. ಬ್ರೌನ್ ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗೋವರೆಗೂ, ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸೊ ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾರಾದರೂ ಟೈಮ್ ಇದ್ದರೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೋದು. ಇದೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಆನಿಯನ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಸೊ ಇವಾಗ ಚಿಕನ್ ಹಾಕೋಣ. ಚಿಕನ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಚಿಲ್ಲಿ ಪೌಡರು,
ನೆಕ್ಸ್ಟು ಧನಿಯಾ ಪೌಡರು, ಇದೊಂದು 1-2.5 ಇಲ್ಲ 3 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋಬೇಕು. ನೆಕ್ಸ್ಟು ಜೀರಿಗೆ ಪೌಡರು ಒಂದು ಅರ್ಧ ಸ್ಪೂನು ಇಲ್ಲ ಒಂದು 3/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತು ಅದನ್ನೆಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಫ್ರೈ ಮಾಡೋಣ. ಚಿಲ್ಲಿ ಪೌಡರು ಮತ್ತು ಜೀರಿಗೆ ಪೌಡರು, ಧನಿಯಾ ಪೌಡರು, ಅರಿಶಿನ ಎಲ್ಲ ಹಾಕಿದ್ಮೇಲೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋವರೆಗೂ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ. ಸೊ ಇವಾಗ ಟೊಮೆಟೊ ಪ್ಯೂರಿ ಹಾಕಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಗೋಡಂಬಿ ಹಾಕೋಣ. ಗೋಡಂಬಿ ಪೇಸ್ಟ್ ಹಾಕೋದು. ಹಾಗೆ ಒಂದು 2-3 ಸ್ಪೂನಷ್ಟು ಕರ್ಡ್ ಹಾಕೋಣ. ಸೊ ಈಗ ಒಂದು 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಳೋಣ. ಇದಾದಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿಡಬೇಕು. ಇವಾಗ ಒಂದು 5 to 6 ಮಿನಿಟ್ಸು ಸ್ವಲ್ಪ 1 ಕಪ್ಪಷ್ಟು ವಾಟರ್ ಹಾಕ್ಬಿಟ್ಟು ಬೇಯಿಸಿಡೋಣ. 4-5 ಮೆಣಸಿನ್ಕಾಯಿನ ಈ ಥರ ಸ್ಕಿಪ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಹಾಕೋಣ. ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಕೊರಿಯಂಡರ್ ಹಾಕ್ಬಿಟ್ಟು 1 ನಿಮಿಷ ಬೇಯಿಸ್ಕೋಬೇಕು. ಸೊ ಅದಾದಮೇಲೆ ಚಿಕನ್ ಹಂಡಿ ರೆಡಿ. ಸೊ ಚಿಕನ್ ಹಂಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ತುಂಬ ಇಷ್ಟ ಆಯಿತು, ಟೇಸ್ಟಿಯಾಗಿತ್ತು, ಹಾಗೆ ಚಿಕನ್ ಅಂತೂ ತುಂಬ ಟೆಂಡರ್ ಆಗಿತ್ತು. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.